ಗೌತಮ್, ಭೂಮಿಕಾ, ಕಷ್ಟನೇ. ಅದೇ ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮ ಕಷ್ಟ ನನಗೆ ಅರ್ಥ ಆಗತ್ತೆ. ಎಷ್ಟೊತ್ತಂತ ಹೀಗೆ ಕೂತಿರ್ತೀರ? ಸ್ವಲ್ಪ ಊಟ ಮಾಡಿ. ನೀವಿಬ್ರು ಊಟ ಮಾಡಿಲ್ಲ ಅಂತ ಅಪ್ಪನೂ ಊಟ ಮಾಡಿಲ್ಲ. ಮನೆಯಲ್ಲಿ ಎಲ್ರಿಗೂ ಧೈರ್ಯ ಹೇಳಬೇಕಾಗಿರೋ ನೀವೇ ಈಗ ಕೂತ್ಕೊಂಡ್ಬಿಟ್ರೆ ಹೇಗೆ? ಹೇಗೆ ಸಮಾಧಾನ ಮಾಡ್ಕೊಳ್ಳೋದತ್ತ? ಮನೆಯಲ್ಲಿ ಮಕ್ಕಳಿರಬೇಕು, ಮಕ್ಕಳು ಯಾವಾಗಲೂ ನಗ್ನಗ್ತಾ ಇರಬೇಕು ಅಂತ ಹೇಳ್ತಾರೆ. ಆಗಲೇ ಮನೆ ಮನೆ ಅಂತ ಅನ್ಸೋದು, ಮನೆಗೊಂದು ಕಳೆ ಬರೋದು, ಮನೇಲಿರೋರ ಮನಸ್ಸಿಗೆ ನೆಮ್ಮದಿ ಸಿಗೋದು. ಮೆಂಚು ಓದ್ಲು ಅಂತ ಅಪ್ಪನು ಬೇಜಾರು ಮಾಡ್ಕೊಂಡಿದ್ದಾನೆ. ನನ್ನ ಮಗಳು ಹೇಗಿರ್ತಾಳು, ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ನೀನೇನು ಯೋಚನೆ ಮಾಡಬೇಡ ಭೂಮಿಕಾ. ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಅನ್ನೋದು ಇರುತ್ತೆ. ಆ ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ದಾರಿ ತೋರಿಸ್ತಾನೆ. ಗೌತಮ್ ಸರ್ ಮನಸ್ಸು ಎಷ್ಟು ದೊಡ್ಡದಿದೆಯೋ ಅವ್ರ ಮನೆ ಕೂಡ ಅಷ್ಟೇ ದೊಡ್ಡದಿದೆ. ನೈಸ್. ಸರ್ 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 ಒಂದು ನಿಮಿಷ ಸರ್. ಹೇಳಿ ಸರ್, ಒಂದು ಆಟೋಗ್ರಾಫ್ ಬೇಕಿತ್ತು ಸರ್. ಆಟೋಗ್ರಾಫ್ ನನ್ನ ಹತ್ರ? ಹೌದು ಸರ್. ನಾನೇ ಅಂತ ದೊಡ್ಡ ವ್ಯಕ್ತಿ ಎಲ್ಲ ಬಿಡಿ. ಸರ್ ಸುಮ್ಮನೆ ಇರಿ ಸರ್, ನೀವು ಸುಳ್ಳು ಹೇಳ್ಬೇಡಿ. ನೀವು ತುಂಬ ಜನಕ್ಕೆ ಡೆಲಿವರಿ ಮಾಡಿಸಿದ್ದೀರಾ. ಎಷ್ಟೋ ಜನಕ್ಕೆ ದೇವರು ಸರ್, ನೀವು ದೇವರು. ನಾನು ಏನ್ರಿ ಮಾಡಿದ್ದೀನಿ? ಆ ದೇವ್ರ ಕೆಲಸ ಮಾಡ್ತಿರ್ತಾನೆ, ನಾನು ಅದಕ್ಕೆ ನೀತಿಯಾಗಿರ್ತೇನೆ ಅಷ್ಟೇ. ದೇವ್ರ ಕೆಲಸಕ್ಕೆ ನನ್ನ ಕೈ ಬಳಸ್ಕೊತಾನೆ. ನಾನು ಏನು ಮಾಡಿದ್ದೀನಿ ಅಂತಂದರೆ, ನನ್ನ ಕೈಯಿಂದ ಕೆಲವೊಂದು ಹೆರಿಗೆ ಮಾಡಿಸಿದ್ದೀನಿ. ಅದರ ಕೆಲವೊಂದು ಮಾತ್ರ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ಅದರಲ್ಲಿ ಗೌತಮ್ ಸರ್ ಹಾಗೂ ಭೂಮಿಕಾ ಅವ್ರ ಮಗುನ ಈ ಕೈಯಲ್ಲಿ ನಾನೇ ಫಸ್ಟ್ ಟೈಮ್ ಹಿಡ್ಕೊಂಡಿದ್ದು. ಅಂದರೆ ಸರ್? ಅಂದರೆ ನಾನೇ ಹೆರಿಗೆ ಮಾಡಿಸಿದ್ದು. ಹಾಂ ನೋಡಿ, ಕೆಲವೊಂದು ಸಲ ಡಾಕ್ಟ್ರ ಕೆಲಸ ಮಾಡ್ತೀವಿ, ಬಟ್ ಕೆಲವೊಂದು ಸಲ ಕೆಲಸದ ಮಧ್ಯದಲ್ಲಿ ದೇವರು ಒಂದು ಒಳ್ಳೆ ಮೆಮೊರಿ ಕೊಟ್ಬಿಡ್ತಾನೆ. ಅದರಲ್ಲಿ ಇದೊಂದು ಮೆಮೊರಿ ಕೊಡಿ. ಏನು ನಿಮ್ಮ ಹೆಸರು? ಬಸವರಾಜ್. ಆಲ್ ದಿ ಬೆಸ್ಟ್. ಹೆಲೋ. ಹೇಯ್. ಹಾಯ್. ಹಾಯ್ ಡಾಕ್ಟರ್. ನಮಸ್ತೆ. ನಮಸ್ತೆ. ಪ್ಲೀಸ್ ಕೂತ್ಕೊಳ್ಳಿ. ಎಸ್. ಇದೇನು ಸಡನ್ ಆಗಿ ಫೋನ್ ಮಾಡಿದ್ರೆ ನಾನೇ ಬರ್ತಾ ಇದ್ದೆ. ಏನಿಲ್ಲ, ಇಲ್ಲೇ ಪಾಸ್ ಆಗ್ತಿದೆ, ಹಾಗೆ ಮೀಟ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡೆ. ಆಗಾಗ ಮೀಟ್ ಮಾಡ್ತಿದ್ರೆ ಅಲ್ವಾ ಸಂಬಂಧ, ಸೆಂಟಿಮೆಂಟ್ಸ್ ಎಲ್ಲ. ಅದು ಅಲ್ಲದೆ ನಿಮ್ಮನ್ನ ಮದುವೆಗೆ ಕರೆದಿದ್ದೆ, ನೀವು ಬರಲಿಲ್ಲ. ಸಿಕ್ಕಾಗ ಮಾತಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ನೀವು ಸಿಗ್ಲೂ ಇಲ್ಲ. ಇವತ್ತು ಟೈಮ್ ಕೂಡ ಬಂತು ಅಂತ ಅನ್ಕೋತೀನಿ. ಆ್ಯಕ್ಚುಲಿ ನಿಮ್ಮ ಮದುವೆಗೂ ಬರೋಕ್ಕಾಗಲಿಲ್ಲ. ಮನೇಲಿ ಏನೇನೋ ಸ್ವಲ್ಪ ಬದಲಾವಣೆಗಳಾಯಿತು. ನಿಮ್ಮ ಮನೆಗೆ ಅಂತಲ್ಲ, ಎಲ್ಲಿಗೂ ಹೋಗೋಕ್ಕಾಗಲಿಲ್ಲ. ಸಾರಿ. ಅದಕ್ಕೆಲ್ಲ ಯಾಕೆ ಸಾರಿ ಹೇಳ್ತೀರಾ? ನಿಜ ಹೇಳಬೇಕು ಅಂದರೆ ನಾನು ಮನಸ್ಸಿಗೂ ತಗೊಂಡಿಲ್ಲ. ನಾನು ಆ್ಯಕ್ಚುಲಿ ಬೇರೆ ವಿಷಯಕ್ಕೆ ಬಂದಿದ್ದೆ. ಯೂಶ್ವಲಿ ಯಾವ್ಯಾವ ಮಕ್ಕಳು ಡೆಲಿವರಿ ಮಾಡಿರ್ತೀನೋ ಆಗಾಗ ಅವ್ರನ್ನ ನೋಡ್ಕೊಂಡು ಬರೋಕ್ಕೆ ಹೋಗ್ತಾ ಇರ್ತೀನಿ. ಕೆಲವರು ದೊಡ್ಡವರಾಗಿರ್ತಾರೆ, ಕೆಲವರು ಆಟಾಡ್ತಿರ್ತಾರೆ. ಅವ್ರನ್ನ ನೋಡೋದೇ ಒಂಥರ ಖುಷಿ. ಆ್ಯಕ್ಚುಲಿ ಪಾರವ್ರು ಹೇಳ್ತಿದ್ರು, ನಿಮ್ಮ ಮಗು ಹುಟ್ಟಿದ ತಕ್ಷಣ ಕಳೆದೋಯ್ತು ಅಂತ. ಅದಕ್ಕೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ಮ ಮಗಳು ಸಿಕ್ಕಿದ್ರಾ? ಇನ್ನೂ ಏನೂ ಗೊತ್ತಾಗಿಲ್ಲ, ನಾವು ಹುಡುಕ್ತಿದ್ದೀವಿ. ಕೇಳಬೇಕೋ ಕೇಳಬಾರ್ದು ಅಂತ ಗೊತ್ತಿಲ್ಲ, ಬಟ್ ಆದರೂ ಕೇಳ್ತಾ ಇದ್ದೀನಿ. ಇದು ಒಂದೇ ವಿಷಯ ಆಗಿದ್ದರೆ ನಿಮ್ಮ ಫೇಸಲ್ಲಿ ಇಷ್ಟೊಂದು ಡಿಸಪಾಯಿಂಟ್ಮೆಂಟ್ ಇರ್ತಿರ್ಲಿಲ್ಲ. ಇಸ್ ಎವ್ರಿಥಿಂಗ್ ಫೈನ್? ನಾನು ರಾಂಗ್ ಟೈಮಿಗೆ ಬಂದ ಮ್ಯಾಮ್? ಲೈಕ್ ನಾನು ಕೇಳಬಾರ್ದಾಗಿತ್ತಾ? ಐ ಆಮ್ ಸಾರಿ. ಇಲ್ಲ ಡಾಕ್ಟರ್, ಹಾಗೇನಿಲ್ಲ. ಅದು ಇವತ್ತು ಮನೇಲೆ ಒಂದು ಇನ್ಸಿಡೆಂಟ್ ನಡೀತು. ತುಂಬ ವರ್ಷಗಳ ಹಿಂದೆ ಗೌತಮ್ ಅವ್ರಿಗೆ ಒಂದು ಮಗಳು ಸಿಕ್ಕಿದ್ಲು. ನಾವು ನಮ್ಮ ಮಕ್ಕಳಂತ ಸಾಕಿದ್ವಿ, ನಮ್ಮ ಮಗಳಂತಾನೆ ಅನ್ಕೊಂಡಿದ್ವಿ. ಆದರೆ ಬಿಗ್ ಬ್ರೋ ರಿಪೋರ್ಟಲ್ಲಿ ಮಿಂಚು ಅವ್ರ ಮಗು ಅಂತಾನೆ ಬಂದಿದೆ.
ಮಗು ನಿಮ್ಮದು ಅಂತ ಸಾಬೀತಾದರೆ ನಿಮ್ಗೆ ಒಪ್ಪಿಸ್ತೀವಿ ಅಂತ ಹೇಳಿದ್ದೆ, ಆ ಕೆಲಸ ಮಾಡ್ತೀನಿ. ಅವಳು ನನ್ನ ಹೊಟ್ಟೆಲಿ ಹುಟ್ಟದೇ ಇರ್ಬೋದು, ಆದರೆ ಅವಳು ನಮ್ಮ ಮಗಳ ಥರನೇ ಬೆಳೆಸಿದ್ವಿ, ಪ್ರೀತಿ ಕೊಟ್ವಿ, ಬದುಕಿದ್ವಿ, ಅವಳು ಖುಷಿ ಪಟ್ವಿ. ಈಗ ಒಂದು DNA ರಿಪೋರ್ಟ್ ಬಂದು ನಮ್ಮ ಮಗಳಲ್ಲ ಅಂತ ಹೇಳಿದ್ರೆ ಅದು ಹೇಗೆ ಒಪ್ಕೊಳ್ಳೋದು? ನಮ್ಮ ಭಾವನೆಗಳಿಗೆ ಯಾವುದೊಂದು ಅರ್ಥನೇ ಇಲ್ವಾ? ನಾವು ಒಂದು ಮಗುನ ಕಳ್ಕೊಂಡಿಲ್ಲ ಡಾಕ್ಟರ್, 2 ಮಕ್ಕಳನ್ನ ಕಳ್ಕೊಂಡು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆಸ್ ಎ ಡಾಕ್ಟರ್ ನಾನು ಸುಮಾರು ಜನ ನ್ಯೂ ಬಾರ್ನ್ನ ಕೈಲಿ ಹಿಡ್ಕೊಂಡಿದ್ದೀನಿ. ಅದರಲ್ಲಿ ಕೆಲವ್ರು ಮಾತ್ರ ತುಂಬ ನೆನಪಲ್ಲಿ ಉಳ್ಕೊಳ್ತಾರೆ. ಯಾಕೆ ಅಂತ ಗೊತ್ತಿಲ್ಲ. ಅಂಥದ್ರಲ್ಲಿ ಚಿಕ್ಕ ವಯಸ್ಸಿಂದ ಸಾಕಿ ಬೆಳೆಸಿರೋ ಮಗುನ ಯಾರೋ ಬಂದು ಕರ್ಕೊಂಡು ಹೋದರು ಅಂತ ಮನಸ್ಸಿಗೆ ಎಷ್ಟು ದುಃಖ ಆಗ್ಬೋದು ಅಂತ ನಂಗೆ ಅರ್ಥ ಆಗ್ತಿದೆ. ಮಗು ಇಲ್ಲಿ ಸರ್, ಕಾರಲ್ಲಿದೆ. ಕಣ್ಣು ಮುಚ್ಕೊಂಡು ನೆಮ್ಮದಿಯಾಗಿ ಮಲಗಿದ್ಯಲ್ಲ, ಕಣ್ಣು ಬಿಟ್ಟ ಮೇಲೆ ನಿನ್ನ ಪ್ರಪಂಚನೇ ಬದಲಾಗಿರುತ್ತೆ. ಗುಡ್ ಜಾಬ್, ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ದೀರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಆಗಿರಲಿ. ಮಗುನ ಕಳಿಸ್ಬೇಕಾದ್ರೆ ನಮ್ಮಣ್ಣ ಏನು ಕೊಡಲಿಲ್ವಾ? ಇಲ್ಲ ಸರ್, ಏನು ಕೊಡಲಿಲ್ಲ. ಆದರೆ ಸ್ವಲ್ಪ ಕ್ಯಾಶ್ ಕೊಟ್ಟರು. ನಿಮ್ಗೇನಾದರೂ ಪ್ರಾಬ್ಲಮ್ ಆದರೆ ನನಗೆ ಫೋನ್ ಮಾಡಿ ಅಂತ ಹೇಳಿ ಕಳಿಸಿದ್ರು ಅಷ್ಟೇ. ಸರ್, ಇವಾಗ ಮಗುನ್ ನಿಮ್ ಕೈಗೆ ಒಪ್ಸಿದೀವಿ, ನಾವಿನ್ ಹೊರಡ್ಬೋದಾ ಸರ್? ಓ ಸಮಾಧಾನ. ಏನಷ್ಟು ಅರ್ಜೆಂಟ್ ಹೊರಡೋದಿಕ್ಕೆ? ನೀವು ಮಾಡಬೇಕಾಗಿರೋ ಇನ್ನೂ ಒಂದು ಕೆಲಸ ಬಾಕಿ ಇದೆ. ಇನ್ನೊಂದು ಕೆಲಸನ? ಏನು ಸರ್? ನಾನು ಹೇಳೋ ಜಾಗಕ್ಕೆ ಆ ಮಗುನ ತಲುಪಿಸ್ಬೇಕು. ಸರ್, ಆ ಕೆಲಸನ ನೀವೇ ಮಾಡ್ಬೋದಲ್ಲ ಸರ್? ನಾನು ಮಾಡಂಗಿದ್ರೆ ನಿಮಗೆ ಯಾಕೆ ಸರ್ ಹೇಳ್ತಾ ಇದ್ದೆ? ನೀನೇನು ಸುಮ್ಮನೆ ಮಾಡಬೇಡ, ಅದಕ್ಕೂ ನಿನಗೆ ಲಾಭ ಇದೆ.